ನಮಸ್ಕಾರ ವಿದ್ಯಾರ್ಥಿಗಳೇ, ಎಲ್ರಿಗೂ ಸಹ ಈ ಕ್ಲಾಸ್ ಕಲಿಕಾ ಕಾರ್ಯಕ್ರಮದಡಿಯಲ್ಲಿ 10ನೇ ತರಗತಿ ಗಣಿತ ವಿಷಯದ ಅಧ್ಯಾಯ 5 ವೃತ್ತಕ್ಕೆ ಸಂಬಂಧಿಸಿದ ವಿಸ್ತೀರ್ಣಗಳು ಈ ಒಂದು ಅಧ್ಯಾಯದ 2ನೇ ಅವಧಿಗೆ ಸ್ವಾಗತ ಕೋರ್ತಾ ಇದ್ದೇನೆ. ಈ ಒಂದು ಅಧ್ಯಾಯ ನಿಮ್ಮ ಪಠ್ಯ ಪುಸ್ತಕದ ಪುಟ ಸಂಖ್ಯೆ 114ರಿಂದ 130ರಲ್ಲಿ ಇದೆ ಮಕ್ಕಳೇ. ನಾವು ಈ ಇಂದಿನ ತರಗತಿಯಲ್ಲಿ ಈ ಅಧ್ಯಾಯದಲ್ಲಿ ಬರುವಂತಹ 3 ಪ್ರಮುಖ ಅಂಶಗಳನ್ನು ಕಲಿಯೋದಕ್ಕೆ ಹೊರಟಿದ್ವಿ. ಅದೇನು ಅಂತ ಹೇಳಿದ್ರೆ ವೃತ್ತದ ಸುತ್ತಳತೆ ಮತ್ತು ವಿಸ್ತೀರ್ಣಗಳ ಪುನರಾವಲೋಕನ. ಇದನ್ನು ನಾವು ಮೊದಲನೇ ಅವಧಿಯಲ್ಲಿ ಮುಗಿಸಿದ್ದೇವೆ. 2ನೇ ಪರಿಕಲ್ಪನೆ ಏನು ಅಂತ ಹೇಳಿದ್ರೆ ವೃತ್ತದ ವಿಶೇಷ ಭಾಗಗಳಾದ ವಲಯನೇ ನಾವು ವೃತ್ತದ ತ್ರಿಜ್ಯಾಂತರ ಖಂಡ ಅಂತ ಸಹ ಕರಿತೇವೆ, ಮತ್ತು ವೃತ್ತಖಂಡಗಳ ವಿಸ್ತೀರ್ಣವನ್ನು ಕಂಡುಹಿಡಿಯುವುದು. ಇದನ್ನು ನಾವು ಈ ಒಂದು ಅವಧಿಯಲ್ಲಿ ಚರ್ಚೆ ಮಾಡಲಿದ್ದೇವೆ. ಹಾಗೆ ವೃತ್ತ ಮತ್ತು ವೃತ್ತದ ಭಾಗಗಳನ್ನು ಒಳಗೊಂಡ ಆಕೃತಿಗಳ ವಿಸ್ತೀರ್ಣವನ್ನು ಕಂಡುಹಿಡಿಯುವುದು, ಇದನ್ನ ನಾವು ಮುಂದಿನ ಅವಧಿಗಳಲ್ಲಿ ಚರ್ಚೆ ಮಾಡಲಿದ್ದೇವೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಇಂದಿನ ಅವಧಿಯ ಅಧ್ಯಾಯದ ಪರಿಕಲ್ಪನೆ ಯಾವುದು ನಿಮ್ಗೆಲ್ಲರಿಗೂ ಗೊತ್ತಾಯ್ತು. ವೃತ್ತದ ವಿಶೇಷ ಭಾಗಗಳಾದ ವಲಯ ಅಥವಾ ತ್ರಿಜ್ಯಾಂತರ ಖಂಡ ಮತ್ತು ವೃತ್ತಖಂಡಗಳ ವಿಸ್ತೀರ್ಣವನ್ನು ಕಂಡುಹಿಡಿಯುವುದು. ವಿದ್ಯಾರ್ಥಿಗಳೇ, ಮೊದಲಿಗೆ ನಾವು ಈ ತ್ರಿಜ್ಯಾಂತರ ಖಂಡ ಅಂದ್ರೇನು ಅನ್ನೋದನ್ನ ರೀಕಾಲ್ ಮಾಡ್ಕೊಳ್ಳೋಣ. ನೀವಿಲ್ಲಿ ಗಮನಿಸ್ತಾ ಇದ್ರ ಚಿತ್ರದಲ್ಲಿ ಅಲ್ಲಿ ನೀಲಿ ಬಣ್ಣದ ಒಂದು ವೃತ್ತದ ಭಾಗ ಕಾಣ್ತಾ ಇದೆ. ಆ ಭಾಗ ಹೇಗೆ ಉಂಟಾಗಿದೆ ಅಂತ ನೀವು ನೋಡಿದ್ರೆ, ಈ ಒಂದು ಭಾಗ ವೃತ್ತ ಕೇಂದ್ರವನ್ನು ಕಂಸದ ಅಂತ್ಯಬಿಂದುಗಳಿಗೆ ಸೇರಿಸುವ 2 ತ್ರಿಜ್ಯ ಮತ್ತು ಕಂಸಗಳಿಂದ ಆವರಿಸಲ್ಪಟ್ಟ ಭಾಗ ಆಗಿದೆ. ಇದನ್ನೇ ನಾವು ತ್ರಿಜ್ಯಾಂತರ ಖಂಡ ಅಂತ ಹೇಳೋದು. ತ್ರಿಜ್ಯಾಂತರ ಖಂಡ ವೃತ್ತದ ಒಂದು ಭಾಗವಾಗಿದೆ. ಈ ತ್ರಿಜ್ಯಾಂತರ ಖಂಡ ಹೇಗುಂಟಾಗ್ತಾ ಇದೆ ಅಂತ ಅಂದ್ರೆ 2 ತ್ರಿಜ್ಯಗಳು ಕಂಸದ ಅಂತ್ಯಬಿಂದುಗಳಿಗೆ ಸೇರಿಸುವ 2 ತ್ರಿಜ್ಯ ಮತ್ತು ಕಂಸಗಳಿಂದ ಆವರಿಸಲ್ಪಟ್ಟಂತಹ ಭಾಗ ಆಗಿದೆ. ಈಗ ನೀವು ಗಮನಿಸಬಹುದು, ಅಲ್ಲಿ ಆ ವೃತ್ತದ ಭಾಗ 2 ಅಸಮ ಭಾಗಗಳಾಗಿ ಉಂಟಾಗಿದೆ. ಹೌದಾ? ಒಂದು ನೀಲಿ ಬಣ್ಣದಲ್ಲಿ ಇರುವಂಥದ್ದು, ಇನ್ನೊಂದು ಬಿಳಿಯ ಬಣ್ಣದಲ್ಲಿ ಇರುವಂಥದ್ದು. ನೀವು ನೀಲಿ ಬಣ್ಣದ ವೃತ್ತದ ಭಾಗವನ್ನ ನೋಡಿದ್ರೆ ಅದು 2 ತ್ರಿಜ್ಯ ಮತ್ತು ಕಂಸದಿಂದ ಆವೃತವಾಗಿದೆ. ಹಾಗೆ ಬಿಳಿಯ ಬಣ್ಣದಲ್ಲಿರುವಂತಹ ಚಿತ್ರವನ್ನು ಗಮನಿಸಿದ್ರೂ ಸಹ ಅದು ಸಹ 2 ತ್ರಿಜ್ಯ ಮತ್ತು ಕಂಸದಿಂದಾನೇ ಆವೃತವಾಗಿದೆ. ಆದ್ರೆ ನೀಲಿ ಬಣ್ಣದ ಭಾಗದಲ್ಲಿ ಆ ಕಂಸದ ಅಳತೆ ನೋಡಿದ್ರೆ, ಉದ್ದವನ್ನ ನೋಡಿದ್ರೆ ಅದು ಕಡಿಮೆ ಇದೆ. ಹಾಗಾಗಿ ನಾವು ಅದನ್ನ ಲಘು ತ್ರಿಜ್ಯಾಂತರ ಖಂಡ ಅಂತ ಹೇಳಿ ಕರಿತೇವೆ. ಇನ್ನು ಈ ಬಿಳಿ ಬಣ್ಣದಲ್ಲಿ ಇರೋದನ್ನ ನೀವು ಗಮನಿಸಿದ್ರೆ ಅದು 2 ತ್ರಿಜ್ಯ ಮತ್ತು ಅಧಿಕ ಕಂಸದಿಂದ ಉಂಟಾಗ್ತಾ ಇದೆ. ಇನ್ನು ಈ ಚಿತ್ರದಲ್ಲಿ ನೀವು ಗಮನಿಸಿದ್ರೆ ಈ 2 ತ್ರಿಜ್ಯಗಳ ನಡುವೆ 90 ಡಿಗ್ರಿ ಕೋನವನ್ನ ಉಂಟು ಮಾಡ್ತಾ ಇದೆ. ಹಾಗೂ ಈ ವೃತ್ತ 4 ಸಮಭಾಗಗಳಾಗಿ ಉಂಟಾಗುತ್ತೆ. ಈ ರೀತಿ 90 ಡಿಗ್ರಿ ಏನಾದ್ರೂ ಉಂಟಾಯ್ತು ಅಂತ ಹೇಳಿದ್ರೆ ಇದು 4 ಭಾಗಗಳನ್ನಾಗಿ ಮಾಡಿದ್ವಿ, ಸಮಭಾಗಗಳನ್ನಾಗಿ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಭಾಗ ಈ ಒಂದು ತ್ರಿಜ್ಯಾಂತರ ಖಂಡ ಆಗುತ್ತೆ. ಈ ರೀತಿ 90 ಡಿಗ್ರಿ ಕೋನವನ್ನು ಉಂಟು ಮಾಡ್ತಾ ಇರುವಂತಹ ತ್ರಿಜ್ಯಾಂತರ ಖಂಡಕ್ಕೆ ನಾವು ಚತುರ್ಥಕ ಅಂತ ಹೇಳಿ ಕರಿತೇವೆ. ಇಲ್ಲಿ ಗಮನಿಸಿ, ನಾನು ಆಗ್ಲೇ ಹೇಳಿದೆ 2 ತ್ರಿಜ್ಯ ಮತ್ತು ಅಧಿಕ ಕಂಸದಿಂದ ಉಂಟಾಗುವಂತಹ ವೃತ್ತದ ಭಾಗಕ್ಕೆ ಅಧಿಕ ತ್ರಿಜ್ಯಾಂತರ ಖಂಡ ಅಂತ ಕರಿತೇವೆ. ಹಾಗೆ ತ್ರಿಜ್ಯಾಂತರ ಖಂಡದ ಕೋನದ ಅಳತೆ 90 ಡಿಗ್ರಿ ಸಮ ಆಯ್ತು ಅಂತ ಹೇಳಿದ್ರೆ ವೃತ್ತ 4 ಸಮಭಾಗಗಳನ್ನಾಗಿ ಭಾಗಿಸಿದ್ರೆ ಅದರಲ್ಲಿ ಒಂದು ಭಾಗ ಇದರ ವಿಸ್ತೀರ್ಣವಾಗುತ್ತೆ. ಅದಕ್ಕಾಗಿ ಇದನ್ನು ನಾವು ಚತುರ್ಥಾಂಕ ಅಥವಾ ಚತುರ್ಥಕ ಅಂತ ಹೇಳಿ ಕರಿತೇವೆ ವಿದ್ಯಾರ್ಥಿಗಳೇ. ಇನ್ನು ನಮಗೆ ತ್ರಿಜ್ಯಾಂತರ ಖಂಡ ಅಂದ್ರೇನು, ಲಘು ತ್ರಿಜ್ಯಾಂತರ ಖಂಡ ಅಂದ್ರೇನು, ಅಧಿಕ ತ್ರಿಜ್ಯಾಂತರ ಖಂಡ ಅಂದ್ರೇನು ಅಂತೇಳಿ ಗೊತ್ತಾಯ್ತು. ಮುಂದುವರೆದಂತೆ ನಾವು ವೃತ್ತಖಂಡ, ಈಗ ತ್ರಿಜ್ಯಾಂತರ ಖಂಡವನ್ನ ನೋಡಿದ್ವಿ. ವೃತ್ತಖಂಡ ಅಂದ್ರೇನು, ಈ ತ್ರಿಜ್ಯಾಂತರ ಖಂಡ ಮತ್ತು ವೃತ್ತಖಂಡಕ್ಕಿರುವ ವ್ಯತ್ಯಾಸವೇನು, ನೀವು 9ನೇ ತರಗತಿಯಲ್ಲಿ ಇದನ್ನ ಕಲ್ತಿದ್ದೀರಿ. ಮತ್ತೊಮ್ಮೆ ನಾವು ಪುನರ್ಮನನ ಮಾಡಿಕೊಳ್ಳೋಣ. ಗಮನಿಸಿ, ಇಲ್ಲಿ ಒಂದು ವೃತ್ತ ಕೇಂದ್ರವಿದೆ. ಈ ವೃತ್ತ ಕೇಂದ್ರದಿಂದ ನಾನು ಒಂದು ವೃತ್ತವನ್ನ ರಚಿಸ್ತೇನೆ. 2 ಬಿಂದುಗಳನ್ನ ಗುರುತಿಸ್ತೇನೆ. ಆ 2 ಬಿಂದುಗಳನ್ನ ಜಾನಿಂದ ಸಂಧಿಸಿದಾಗ ನೀವು ಗಮನಿಸಬಹುದು ಆ ಜಾ ಮತ್ತು ಕಂಸದಿಂದ ಆವರಿಸಿರುವಂತಹ ಭಾಗ, ಅದನ್ನೇ ನಾವು ವೃತ್ತಖಂಡ ಅಂತ ಕರಿತೇವೆ. ಈಗ ನಾನು ಈ ಜಾನ ಸ್ಥಾನವನ್ನ ಬದಲಾವಣೆ ಮಾಡ್ತಾ ಹೋದಾಗ, ಜಾನ ಒಂದು ಬಿಂದುವಿನ ಸ್ಥಾನವನ್ನ ಬದಲಾವಣೆ ಮಾಡ್ತಾ ಇದ್ದಾಗ ನಮಗೆ ದೊರಕ್ತಾ ಇರುವಂತಹ ವೃತ್ತದ ಭಾಗ ಅಧಿಕವಾಗ್ತಾ ಇದೆ. ಯಾವಾಗ ಜ ವ್ಯಾಸ ಆಗುತ್ತೆ ಆಗ ವೃತ್ತ 2 ಸಮಭಾಗಗಳಾಗಿ ವಿಭಾಗ ಆಗ್ತಾ ಇದೆ. ಇದೂ ಸಹ ವೃತ್ತಖಂಡವೇ, ಆದ್ರೆ ನಾವಿದನ್ನ ಅರ್ಧ ವೃತ್ತಖಂಡ ಅಂತೇವೆ.
ನೀವೀಗ ಗಮನಿಸಬಹುದು, ನಾವು ಬಣ್ಣ ಹಚ್ಚಿರುವಂತಹ ಭಾಗ ಏನಾಗ್ತಾ ಇದೆ, ಮೊದಲಿಗಿಂತ ಹೆಚ್ಚಾಗ್ತಾ ಹೋಯ್ತು. ಹಾಗೂ ವೃತ್ತ ಕೇಂದ್ರ ಈ ಹೆಚ್ಚಾದ ಭಾಗದ ಒಳಗೆ ಸೇರ್ಕೊಂಡಿದೆ. ನೀವು ಗಮನಿಸಿದ್ರೆ ಜಾ ಮತ್ತು ಅಧಿಕ ಕಂಸ ಈ ಒಂದು ಭಾಗವನ್ನ ಉಂಟು ಮಾಡ್ತಾ ಇದೆ. ಹಾಗಾಗಿ ಇದನ್ನ ನಾವು ಅಧಿಕ ವೃತ್ತಖಂಡ ಅಂತ ಕರಿತೇವೆ. ಹಾಗೆ ಬಿಳಿ ಭಾಗದಲ್ಲಿ ಇರುವಂತದ್ದು ಜಾ ಮತ್ತು ಲಘು ವೃತ್ತ ಕಂಸದಿಂದ ಉಂಟಾಗ್ತಾ ಇದೆ. ಇದನ್ನ ನಾವು ಲಘು ವೃತ್ತಖಂಡ ಅಂತ ಕರಿತೇವೆ. ಯಾವಾಗ ಅದನ್ನ ನಾವು ಅರ್ಧ ವೃತ್ತಖಂಡ ಅಂತ ಕರಿತೇವೆ? ಕರೆಕ್ಟ್. ಜಾ ವ್ಯಾಸವಾದಾಗ ನಾವು ವೃತ್ತವನ್ನ 2 ಸಮಭಾಗಗಳನ್ನಾಗಿ ಭಾಗ ಮಾಡುತ್ತೆ ವ್ಯಾಸ. ಆಗ ಪ್ರತಿಯೊಂದು ಭಾಗವನ್ನು ನಾವು ಅರ್ಧ ವೃತ್ತಖಂಡ ಅಂತ ಹೇಳಿ ಕರಿತೇವೆ. ಮಕ್ಕಳೇ ಗಮನಿಸಿ, ಇಲ್ಲಿ ಈ ಬಣ್ಣ ಹಚ್ಚಿರುವಂತಹ ಭಾಗ ಲಘು ವೃತ್ತಖಂಡವಾಗಿದೆ. ಇನ್ನು ಬಿಳಿಯ ಬಣ್ಣದ ವೃತ್ತದ ಭಾಗ ಏನಿದೆ, ನೀಲಿ ಕಂಸದಿಂದ ಆವೃತವಾಗಿರೋದು, ಇದು ಅಧಿಕ ವೃತ್ತಖಂಡ. ಅಧಿಕ ವೃತ್ತಖಂಡವನ್ನ ನಾವು ಕಂಡುಹಿಡಿಯೋದು ತುಂಬಾ ಸುಲಭ. ಯಾಕೆ? ವೃತ್ತ ಕೇಂದ್ರ ಯಾವಾಗಲೂ ಅಧಿಕ ವೃತ್ತಖಂಡದ ಒಳಗೆ ಇರುತ್ತೆ. ಕರೆಕ್ಟ್. ಇನ್ನು ಗಮನಿಸಿ, ಯಾವಾಗ ಜ ವ್ಯಾಸ ಆಗುತ್ತೋ ವೃತ್ತ 2 ಸಮಭಾಗಗಳಾಗಿ ವಿಭಾಗಿಸಲ್ಪಡುತ್ತೆ. ನಾವು ಪ್ರತಿಯೊಂದು ಭಾಗವನ್ನ ಅರ್ಧ ವೃತ್ತಖಂಡ ಅಂತೇವೆ. ನಾವೀಗ ಪುನರ್ಮನನ ಮಾಡಿದ್ದು ಜಾ ಮತ್ತು ಕಂಸಗಳಿಂದ ಆವೃತವಾದ ವೃತ್ತದ ಭಾಗಕ್ಕೆ ವೃತ್ತಖಂಡ ಎನ್ನುತ್ತೇವೆ. ಇದರಲ್ಲಿ ಆ ಕಂಸ ಏನಾದ್ರೂ ಲಘು ಕಂಸ ಆದ್ರೆ ಆ ಭಾಗವನ್ನ ಲಘು ವೃತ್ತಖಂಡ ಅಂತೇವೆ. ಕಂಸ ಅಧಿಕ ಕಂಸ ಆಯ್ತು ಅಂತ ಹೇಳಿದ್ರೆ ಅದನ್ನ ಅಧಿಕ ವೃತ್ತಖಂಡ ಅಂತ ಕರಿತೇವೆ. ಹಾಗೆ ಜ ಏನಾದ್ರೂ ವ್ಯಾಸ ಆಯ್ತು ಅಂತ ಹೇಳಿದ್ರೆ ಅದನ್ನ ನಾವು ಅರ್ಧ ವೃತ್ತಖಂಡ ಅಂತ ಹೇಳಿ ಕರಿತೇವೆ. ಈಗ ನಾವು ತ್ರಿಜ್ಯಾಂತರ ಖಂಡ, ವೃತ್ತಖಂಡ ಇವೆರಡನ್ನೂ ಸಹ ಪುನರ್ಮನನ ಮಾಡಿದ್ವಿ. ಈಗ ನಾವು ಒಂದು ವೃತ್ತದಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಯೋದಕ್ಕೆ ಸಾಧ್ಯವೇ? ಕಂಡುಹಿಡಿಯೋಕೆ ಸಾಧ್ಯವಾದ್ರೆ ಆ ಸೂತ್ರ ಏನಾಗಿದೆ, ಆ ವಿಸ್ತೀರ್ಣವನ್ನ ಕಂಡುಹಿಡಿಯೋದು ನೋಡೋಣವಾ? ಈ ಚಿತ್ರವನ್ನ ಗಮನಿಸಿ ವಿದ್ಯಾರ್ಥಿಗಳೇ. ಇಲ್ಲಿ ಓ ವೃತ್ತ ಕೇಂದ್ರವಾಗಿದೆ, ಆರ್ ಈ ಒಂದು ವೃತ್ತದ ತ್ರಿಜ್ಯ ಆಗಿದೆ. ಆರ್ ತ್ರಿಜ್ಯ ಉಳ್ಳಂತಹ ಓ ವೃತ್ತ ಕೇಂದ್ರದಿಂದ ಒಂದು ವೃತ್ತವನ್ನ ರಚಿಸಿದ್ದೇವೆ. ಈ ಒಂದು ವೃತ್ತದ ಪರಿಧಿಯ ಮೇಲೆ ಎ ಮತ್ತು ಬಿ ಬಿಂದುಗಳನ್ನು ಗುರುತಿಸಿ ಓ ಎ ಮತ್ತು ಓ ಬಿಗಳನ್ನ ಸೇರಿಸಿದಾಗ ನಮಗೆ ಇಲ್ಲಿ ಒಂದು ವೃತ್ತದ ಭಾಗ ದೊರಕ್ತಾ ಇದೆ. ಈ ವೃತ್ತದ ಭಾಗವೇ ತ್ರಿಜ್ಯಾಂತರ ಖಂಡ, ಅದು ಲಘು ತ್ರಿಜ್ಯಾಂತರ ಖಂಡ ಆಗಿದೆ. ಈ 2 ತ್ರಿಜ್ಯಗಳ ನಡುವೆ ಉಂಟಾಗ್ತಿರುವಂತಹ ಕೋನವನ್ನ ನಾವು ತೀಟಾ ಅಂತ ಹೇಳಿ ಕರಿತೇವೆ. ಈಗ ಈ ಕಂಸವನ್ನ ನೀವು ಗಮನಿಸಬೇಕು. ತ್ರಿಜ್ಯಾಂತರ ಖಂಡವನ್ನ ನಾವು ಸೂಚಿಸೋದಕ್ಕೆ ಅಂತ ಹೇಳಿದ್ರೆ ಈ ಕಂಸದ ಮೇಲೆ ಇನ್ನೊಂದು ಬಿಂದುವನ್ನು ಗುರುತಿಸಿ ಪಿ ಅಂತ ಹೇಳಿದ್ದೇವೆ. ಹಾಗಾದ್ರೆ ಈ ತ್ರಿಜ್ಯಾಂತರ ಖಂಡವನ್ನು ಉಂಟು ಮಾಡ್ತಾ ಇರುವ ಕಂಸ ಯಾವುದು? ಕರೆಕ್ಟ್, ಎ ಪಿ ಬಿ ಆಗಿದೆ. ಈಗ ಈ ಒಂದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಹೇಗೆ ಕಂಡುಹಿಡಿಯೋದು? ಯೋಚಿಸಿ. ಇದೇನಾದ್ರೂ ಚತುರ್ಥಕ ಆಗಿದ್ರೆ ತುಂಬಾ ಸುಲಭ. ಯಾಕೆ? ಚತುರ್ಥಕ ನಾನು ಹೇಳಿದೆ 90 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತೆ. ಮತ್ತೆ ಅದು ವೃತ್ತವನ್ನ 4 ಸಮಭಾಗಗಳನ್ನಾಗಿ ಮಾಡಿದ್ರೆ ಅದರಲ್ಲಿ ಒಂದು ಭಾಗ 4 ಸಮಭಾಗಗಳನ್ನಾಗಿ ಮಾಡಿದ್ರೆ ಅದರಲ್ಲಿ ಒಂದು ಭಾಗ ಚತುರ್ಥಕ ಆಗಿರುತ್ತೆ. ಹಾಗಾಗಿ ನಾವು ವೃತ್ತದ ವಿಸ್ತೀರ್ಣವನ್ನ ಕಂಡುಹಿಡಿದ್ರು 4ರಿಂದ ಭಾಗಿಸ್ಬಿಟ್ಟಿದ್ರೆ ನಮಗೆ ಚತುರ್ಥಕ ವಿಸ್ತೀರ್ಣ ತಿಳಿತಾ ಇತ್ತು. ಆದ್ರೆ ಇಲ್ಲಿ ನೀವು ಗಮನಿಸಿದ್ರೆ ಇದು 90 ಡಿಗ್ರಿ ಇಲ್ಲ. ಏನ್ ಮಾಡೋದು? ಗಮನಿಸಿ ವಿದ್ಯಾರ್ಥಿಗಳೇ. ಓ ಎ ಪಿ ಬಿಯು ಓ ಕೇಂದ್ರ ಮತ್ತು ತ್ರಿಜ್ಯ ಆರ್ ಇರುವ ವೃತ್ತದಲ್ಲಿ ತ್ರಿಜ್ಯಾಂತರ ಖಂಡವಾಗಿರಲಿ ಮತ್ತು ಕೋನ ಎ ಒ ಬಿನ ನಾವು ತೀಟಾ ಅಂತ ಹೇಳಿ ಕರೆಯೋಣ. ಹಾಗೆ ನಮಗೆ ತಿಳಿದಿದೆ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಏನದು? ಈ ಇಂದಿನ ಅಧ್ಯಾಯ ಏನಿದೆ ವೃತ್ತಗಳು, ಈ ಅಧ್ಯಾಯದಲ್ಲಿ ನಾವು ಕಲ್ತ್ಕೊಂಡ್ವಿ. ಅದು ಪೈ ಆರ್ ಸ್ಕ್ವೇರ್ ಆಗಿರುತ್ತೆ. ಇಲ್ಲಿ ನೋಡಿ ಮಕ್ಕಳೇ, ಈ ಒಂದು ವಿಡಿಯೋನ ಗಮನಿಸಿ. ಇಲ್ಲಿ 2 ತ್ರಿಜ್ಯಗಳು ಒಂದರ ಮೇಲೆ ಒಂದು ಕೋಇನ್ಸಿಡೆಂಟ್ ಆಗಿದ್ವು. ಈಗ ನಾನು ಒಂದು ತ್ರಿಜ್ಯದ ಸ್ಥಾನವನ್ನ ಬದಲಾವಣೆ ಮಾಡ್ತಾ ಇದ್ದಾಗ ನಿಮಗೆ ತ್ರಿಜ್ಯಾಂತರ ಖಂಡ ಉಂಟಾಗ್ತಾ ಇರೋದು ಗಮನಿಸ್ತಾ ಇದ್ದೀರಾ? ಈ ತ್ರಿಜ್ಯಾಂತರ ಖಂಡದ ನಡುವೆ ತೀಟಾ ಕೋನ ಉಂಟಾಗಿದೆ. ಈ ಕೋನ ನಾವು ಈ ರೀತಿಯಾಗಿ ಅದರ ಸ್ಥಾನವನ್ನು ಬದಲಾವಣೆ ಮಾಡ್ತಾ ಸಂಪೂರ್ಣವಾಗಿ ಈ ತೀಟಾ ವೃತ್ತ ಕೇಂದ್ರದಲ್ಲಿ 360 ಡಿಗ್ರಿಯನ್ನ ಉಂಟು ಮಾಡಿದ್ರೆ ನಾವು ಏನು ತ್ರಿಜ್ಯಾಂತರ ಖಂಡವನ್ನ ನೋಡಿದ್ವಿ ಅದು ವೃತ್ತದ ವಿಸ್ತೀರ್ಣಕ್ಕೆ ಸಮ ಆಗ್ಬಿಡುತ್ತೆ. ಹೌದಾ? ಯಾವಾಗ ಅದು ವೃತ್ತದ ವಿಸ್ತೀರ್ಣ ಆಗುತ್ತೆ? ತ್ರಿಜ್ಯಾಂತರ ಖಂಡವನ್ನುಂಟು ಮಾಡುತ್ತಿರುವ ಕೋನದ ಅಳತೆ 360 ಡಿಗ್ರಿ ಆದಾಗ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ವೃತ್ತದ ವಿಸ್ತೀರ್ಣಕ್ಕೆ ಸಮ ಆಗುತ್ತೆ. ಅಂದ್ರೆ ಪೈ ಆರ್ ಸ್ಕ್ವೇರ್ ಆಗುತ್ತೆ. ಈಗ ನಾನು ಈ ವೃತ್ತವನ್ನ 360 ಸಮಭಾಗಗಳನ್ನಾಗಿ ಮಾಡಿದ್ರೆ ಪ್ರತಿಯೊಂದು ತ್ರಿಜ್ಯಾಂತರ ಖಂಡದ ನಡುವೆ ಉಂಟಾಗ್ತಾ ಇರುವ ಕೋನ ಎಷ್ಟು? ಕರೆಕ್ಟ್,
1 ಡಿಗ್ರಿ ಕೋನ ಆಗುತ್ತೆ. ಇಲ್ಲಿ ಪ್ರತಿಯೊಂದು ಸಣ್ಣ ಸಣ್ಣ ತ್ರಿಜ್ಯಾಂತರ ಖಂಡಗಳನ್ನು ನೋಡಿದ್ರೆ ನೀವು ಆ ತ್ರಿಜ್ಯಾಂತರ ಖಂಡಗಳ ನಡುವಿನ ಉಂಟಾಗ್ತಾ ಇರುವಂತಹ ಕೋನ ಏನಾಗುತ್ತೆ, 1 ಡಿಗ್ರಿ ಆಗುತ್ತೆ. ಹಾಗಾದ್ರೆ ವೃತ್ತದ ವಿಸ್ತೀರ್ಣವನ್ನ 360ರಿಂದ ಭಾಗಿಸ್ಬಿಟ್ಟೆ ಅಂತ ಹೇಳಿದ್ರೆ ಈ 1 ಡಿಗ್ರಿ ಕೋನದ ಅಳತೆಯ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ನಮಗೆ ದೊರಕ್ಬಿಡುತ್ತೆ. ಅದೇ ಏನಾದ್ರೂ ಅದು ಕೋನವನ್ನ ಉಂಟು ಮಾಡ್ತಾ ಇದ್ರೆ ಆಗ ವಿಸ್ತೀರ್ಣ ಹೇಗಿರುತ್ತೆ ಗಮನಿಸಿ. ತ್ರಿಜ್ಯಾಂತರ ಖಂಡವನ್ನು ಉಂಟು ಮಾಡುತ್ತಿರುವ ಕೋನದ ಅಳತೆ 1 ಡಿಗ್ರಿ ಆದಾಗ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಏನಕ್ಕೆ ಸಮ ಆಗುತ್ತೆ, ವೃತ್ತದ ವಿಸ್ತೀರ್ಣ ಭಾಗಿಸು 360 ಡಿಗ್ರಿ. ಕಾರಣ ನಾವು ಈ ಒಂದು ವೃತ್ತವನ್ನ 360 ಸಮಭಾಗಗಳನ್ನಾಗಿ ಮಾಡಿರ್ತೇವೆ. ಪ್ರತಿಯೊಂದು ತ್ರಿಜ್ಯಾಂತರ ಖಂಡದ ನಡುವೆ ಉಂಟಾಗ್ತಿರುವ ಕೋನದ ಅಳತೆ 1 ಡಿಗ್ರಿ ಆಗಿರುತ್ತೆ. ಇಲ್ಲೊಂದು ಚಿತ್ರವನ್ನ ಗಮನಿಸಿ. ಈಗ ನೀವು ಗಮನಿಸಬಹುದು ಆ 2 ತ್ರಿಜ್ಯಗಳ ನಡುವಿನ ಕೋನ 40 ಡಿಗ್ರಿ ಇದೆ. ಹಾಗಾದ್ರೆ ಈ 40 ಡಿಗ್ರಿ ಕೋನವನ್ನ ಉಂಟು ಮಾಡ್ತಾ ಇರುವಂತಹ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಎಷ್ಟು? ಈಗ ನಾವು 360ರಿಂದ ಭಾಗಿಸೋ ಹಾಗಿಲ್ಲ. 360ರಿಂದ ಭಾಗಿಸಿದ್ರೆ 1 ಡಿಗ್ರಿ ಸಿಗುತ್ತೆ. 40 ಡಿಗ್ರಿ ಬೇಕು ಅಂದ್ರೆ ಸರಿಯಾಗಿ ಹೇಳ್ತಾ ಇದ್ದೀರಾ, ಸರಿಯಾಗಿ ಯೋಚನೆ ಮಾಡ್ತಾ ಇದ್ದೀರಾ ವಿದ್ಯಾರ್ಥಿಗಳೇ, 40ರಿಂದ ಗುಣಿಸ್ಬೇಕಾಗತ್ತೆ. ಇದನ್ನ ನಾವು ಸಾಮಾನ್ಯೀಕರಿಸಿದ್ವಿ ಅಂತ ಹೇಳಿದ್ರೆ ಗಮನಿಸಿ, ಆ ಕೋನದ ಅಳತೆ ಥೀಟಾ ಇತ್ತು ಅಂತ ಹೇಳಿದ್ರೆ ಆಗ ನಾವು ಯಾವ ರೀತಿ ಕಂಡುಹಿಡಿತೇವೆ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ πr² ಅಂದ್ರೆ ವೃತ್ತದ ವಿಸ್ತೀರ್ಣ ಭಾಗಿಸು 360 ಡಿಗ್ರಿ ಇಂಟು ಥೀಟಾ, ಎಷ್ಟು ಡಿಗ್ರಿ ಕೋನವನ್ನು ಉಂಟು ಮಾಡ್ತಾ ಇದೆಯೋ ಅದರಿಂದ ಗುಣಿಸಿದ್ವಿ ಅಂತ ಹೇಳಿದ್ರೆ ಈ ಒಂದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ದೊರಕುತ್ತೆ. ಕಾರಣ πr² ಭಾಗಿಸು 360 ಡಿಗ್ರಿ 1 ಡಿಗ್ರಿ ಕೋನವನ್ನು ಉಂಟು ಮಾಡ್ತಿರುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ದೊರಕಿಸ್ಕೊಳುತ್ತೆ. ನಾವು ಎಷ್ಟು ಡಿಗ್ರಿ ಕೋನ ಅಂತ ಹೇಳಿ ಗುಣಿಸಿದ್ವಿ ಅಂತ ಹೇಳಿದ್ರೆ ಆಗ ನಮಗೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ದೊರಕುತ್ತೆ. ಸರಿಯಾಗಿ ಯೋಚನೆ ಮಾಡಿದ್ದೀರಾ ವಿದ್ಯಾರ್ಥಿಗಳೇ. ಇನ್ನು ಇದನ್ನ ಸ್ವಲ್ಪ ನಾವು ರೀಅರೇಂಜ್ ಮಾಡಿದ್ರೆ ಈ ಕೋನವನ್ನ 1 ಅನುಪಾತಕ್ಕೆ ಬರ್ಕೊಂಡು ವಿಸ್ತೀರ್ಣವನ್ನ ನಂತರ ಗುಣಿಸಿದ್ವಿ ಅಂತ ಹೇಳಿದ್ರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಥೀಟಾ ಭಾಗಿಸು 360 ಡಿಗ್ರಿ ಇಂಟು πr². ಹಾಗಾದ್ರೆ ನಾವು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತಹ ಸೂತ್ರವನ್ನ ಸಹ ಕಂಡುಹಿಡಿದ್ವಿ. ಅದೇನು ಅಂತ ಹೇಳಿದ್ರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಈಕ್ವಲ್ಸ್ ಥೀಟಾ ಭಾಗಿಸು 360 ಡಿಗ್ರಿ ಇಂಟು πr² ಆಗಿದೆ. ವಿದ್ಯಾರ್ಥಿಗಳೇ, ನಾವು ಒಂದು ವೃತ್ತದ ತ್ರಿಜ್ಯವನ್ನ ತಿಳಿದಿದ್ವಿ ಅಂತ ಹೇಳಿದ್ರೆ ಮತ್ತು ತ್ರಿಜ್ಯಾಂತರ ಖಂಡದ ಕೋನವನ್ನ ತಿಳಿದಿದ್ವಿ ಅಂತ ಹೇಳಿದ್ರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಯಬಹುದಾಗಿರುತ್ತೆ ವಿದ್ಯಾರ್ಥಿಗಳೇ. ಈಗ ನೀವು ಗಮನಿಸಿ, ನಾವು ತ್ರಿಜ್ಯಾಂತರ ಖಂಡವನ್ನೇನೋ ಕಂಡುಹಿಡಿದ್ವಿ. ಈ ತ್ರಿಜ್ಯಾಂತರ ಖಂಡಕ್ಕೆ ಸಂಬಂಧಿಸಿದಂತೆ ಇಲ್ಲೊಂದು ಕಂಸ ಉಂಟಾಗಿದೆ. ಗಮನಿಸಿ, ಯಾವುದದು ಕಂಸ? APB. ಈ ಕಂಸದ ಅಳತೆಯನ್ನ ಕಂಡುಹಿಡಿಯಬಹುದಾ ವಿದ್ಯಾರ್ಥಿಗಳೇ ನಾವು? ಹೌದು, ನಾವು ಕಂಡುಹಿಡಿಯಬಹುದು. ನಮಗೆ ಗೊತ್ತು, ವೃತ್ತವನ್ನ ಆವರಿಸಿರುವಂತಹ ಈ ಒಂದು ವಕ್ರರೇಖೆ ಏನಿದೆ ಇದನ್ನೇ ನಾವು ವೃತ್ತದ ಸುತ್ತಳತೆ ಅಥವಾ ಪರಿಧಿ ಅಂತ ಹೇಳಿ ಕರೆಯೋದು. ಹಾಗಾದ್ರೆ ಪರಿಧಿಯಲ್ಲಿ ಇಷ್ಟು ಭಾಗ ಏನಿದೆ, ಪರಿಧಿಯ ಭಾಗ ಏನಿದೆ, ಇದು APB ಕಂಸ ಆಗಿದೆ. ಇದರ ಉದ್ದವನ್ನ ಹೇಗೆ ಕಂಡುಹಿಡಿಯೋದು? ಈಗ ಇದು ಪೂರ್ತಿ ಏನಾಯ್ತು, ಪರಿಧಿ ಆಯ್ತು. ಇದು ಮಾತ್ರ APBನ ವಿಸ್ತೀರ್ಣ ಆಯ್ತು. ಈಗ ನೀವೇನಾದ್ರೂ ಈ ಥೀಟಾ 360 ಡಿಗ್ರಿ ಆಯ್ತು ಅಂತ ಹೇಳಿದ್ರೆ ಈ 360 ಭಾಗವನ್ನು ಉಂಟು ಮಾಡಿದ್ರೆ 1 ಡಿಗ್ರಿ ಕೋನದ ಅಳತೆ ಎಷ್ಟಿರುತ್ತೆ ಅಂದ್ರೆ 2πr. ಪರಿಧಿಯನ್ನ ನಾವು ಕಂಡುಹಿಡಿಯುವ ಸೂತ್ರ ಯಾವುದು? 2πr. 2πr ನ 360 ಡಿಗ್ರಿಯಿಂದ ಭಾಗಿಸಿದ್ರೆ 1 ಡಿಗ್ರಿ ಕೋನವನ್ನು ಉಂಟು ಮಾಡ್ತಾ ಇರುವಂತಹ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ದೊರಕುತ್ತೆ. ಥೀಟಾ ಕೋನವನ್ನು ಉಂಟು ಮಾಡ್ತಾ ಇರುವಂತಹ ತ್ರಿಜ್ಯಾಂತರ ಖಂಡದ ಒಂದು ಕಂಸದ ಉದ್ದ ಏನಾಗಿರುತ್ತೆ? ನಾವು ಆಗ 2πr ಭಾಗಿಸು 360 ಡಿಗ್ರಿನ ಥೀಟಾದಿಂದ ಗುಣಿಸ್ಬೇಕಾಗಿರುತ್ತೆ ಅಲ್ವಾ? ಈಗ ಇದನ್ನೇ ನಾವು ಯೂನಿಟರಿ ಮೆಥಡ್, ಏಕಾಂಶ ವಿಧಾನ ಅಂತ ಹೇಳಿ ಕರಿತೇವೆ. ಏಕಾಂಶ ವಿಧಾನವನ್ನ ಅನ್ವಯಿಸೋದರಿಂದ ಮತ್ತು ವೃತ್ತದ ಸಂಪೂರ್ಣ ಉದ್ದವನ್ನ ನಾವು 2πr ಅಂದ್ರೆ ವೃತ್ತದ ಸುತ್ತಳತೆ, ಅದು ಈ ಥೀಟಾ 360 ಡಿಗ್ರಿ ಕೋನವನ್ನು ಉಂಟು ಮಾಡಿದಾಗ ನಮಗೆ ದೊರಕುತ್ತೆ ಅಲ್ವಾ? ಈಗ ಆ ರೀತಿ ತೆಗೆದುಕೊಂಡು ನಮಗೆ ಬೇಕಾದ ಕಂಸ APBಯ ಉದ್ದವನ್ನ ಈ ರೀತಿಯಾಗಿ ಪಡಿಬಹುದು. APB ಕಂಸದ ಉದ್ದ ಇಸ್ ಈಕ್ವಲ್ ಟು ಥೀಟಾ ಭಾಗಿಸು 360 ಡಿಗ್ರಿ ನಮಗೆ 1 ಡಿಗ್ರಿ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದವನ್ನ ಕೊಡುತ್ತೆ. ಹಾಗೆ ನಾವು 2πr ಭಾಗಿಸು 360 ಡಿಗ್ರಿ ನಮಗೆ 1 ಡಿಗ್ರಿ ತ್ರಿಜ್ಯಾಂತರ ಖಂಡದ ಉದ್ದವನ್ನ ಕೊಡುತ್ತೆ. ಇನ್ನು ಥೀಟಾ ಡಿಗ್ರಿ ಕೋನವನ್ನು ಉಂಟು ಮಾಡ್ತಾ ಇರುವಂತಹ ತ್ರಿಜ್ಯಾಂತರ ಖಂಡದ ಉದ್ದ ಏನಾಗಿರುತ್ತೆ? ಥೀಟಾ ಭಾಗಿಸು 360 ಡಿಗ್ರಿ ಇಂಟು 2πr ಆಗಿರುತ್ತೆ. ನಾವೀಗ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದವನ್ನ
ಕಂಡುಹಿಡಿಯಬಹುದು ಹಾಗೂ ಯಾವ ಸೂತ್ರದ ಸಹಾಯದಿಂದ ಕಂಡುಹಿಡಿಯಬಹುದು ಅನ್ನೋದನ್ನು ಸಹ ತಿಳಿದುಕೊಂಡ್ವಿ ವಿದ್ಯಾರ್ಥಿಗಳೇ. ಇನ್ನು ಇಲ್ಲಿ ಇದೇ ಚಿತ್ರದಲ್ಲಿ ಮತ್ತೊಂದು ಪ್ರಶ್ನೆ ಮೂಡಿಬರುತ್ತೆ. ಇಲ್ಲಿ ಗಮನಿಸಿ, ಎ ಪಿ ಬಿ ಎ ಇದೇನಾಗಿದೆ? ಈ ನೀಲಿ ಬಣ್ಣದ ಒಂದು ಭಾಗ ವೃತ್ತಕ್ಕೆ ಸಂಬಂಧಿಸಿದಂತೆ. ಕರೆಕ್ಟ್, ಅದು ಲಘು ವೃತ್ತಖಂಡ ಆಗಿದೆ. ಹಾಗಾದ್ರೆ ಈ ಲಘು ವೃತ್ತಖಂಡದ ವಿಸ್ತೀರ್ಣವನ್ನ ನಾವು ಕಂಡುಹಿಡಿಯೋಕೆ ಸಾಧ್ಯವೇ? ಹೌದು, ಸಾಧ್ಯ ಇದೆ. ಕಂಡುಹಿಡಿಯೋಣ. ವೃತ್ತ ಕೇಂದ್ರ O ಮತ್ತು R ತ್ರಿಜ್ಯವನ್ನ ಹೊಂದಿರುವಂತಹ ವೃತ್ತದಲ್ಲಿ APB ವೃತ್ತಖಂಡದ ವಿಸ್ತೀರ್ಣವನ್ನ ಹೇಗೆ ಕಂಡುಹಿಡಿಯೋದು? ನಮಗೆ ಈಗ ಎರಡು ವಿಷಯಗಳು ಗೊತ್ತಿದೆ. ಒಂದು, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತಹ ಸೂತ್ರ. ಇನ್ನು ನೀವು ಗಮನಿಸಿದ್ರೆ OAB ಯಾವ ಆಕೃತಿಯನ್ನು ಉಂಟು ಮಾಡ್ತಾ ಇದೆ? ಕರೆಕ್ಟ್, ತ್ರಿಭುಜ. ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ನಮಗೆಲ್ಲ ತಿಳಿದೇ ಇದೆ. ಸೊ ಈಗ ನಾವು ಈ ತ್ರಿಜ್ಯಾಂತರ ಖಂಡದಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನ ಕಳೆದ್ವಿ ಅಂತ ಹೇಳಿದ್ರೆ ಈ ಒಂದು APB ವೃತ್ತಖಂಡದ ವಿಸ್ತೀರ್ಣ ದೊರಕುತ್ತೆ. ಅದನ್ನೇ ನಾವಿಲ್ಲಿ ಬರೆಯೋಣ. ಈಗ APB ವೃತ್ತಖಂಡದ ವಿಸ್ತೀರ್ಣ ಈಕ್ವಲ್ಸ್ ತ್ರಿಜ್ಯಾಂತರ ಖಂಡ OAPB ನ ವಿಸ್ತೀರ್ಣದಲ್ಲಿ ತ್ರಿಭುಜ OAB ನ ವಿಸ್ತೀರ್ಣವನ್ನು ಕಳೆದರೆ ದೊರಕುತ್ತೆ. ತ್ರಿಜ್ಯಾಂತರ ಖಂಡ OAPB ನ ವಿಸ್ತೀರ್ಣ ಏನಿದೆ ಸೂತ್ರ? ಥೀಟಾ ಭಾಗಿಸು 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್ ಮೈನಸ್ ತ್ರಿಭುಜ OAB ನ ವಿಸ್ತೀರ್ಣ ಏನು ಗೊತ್ತಿದೆ? ಅರ್ಧ ಇಂಟು ಪಾದ ಇಂಟು ಎತ್ತರ. ಹೌದಾ? ಸೊ ಈ ರೀತಿಯಾಗಿ ನಾವು ಈ ಒಂದು ವೃತ್ತ ಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಯಬಹುದಾಗಿರುತ್ತೆ. ನಾವೀಗ 3 ಸೂತ್ರಗಳನ್ನ ನೋಡಿದ್ವಿ. ಒಂದು, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ. ಎರಡನೇದು, ತ್ರಿಜ್ಯಾಂತರ ಖಂಡವನ್ನು ಉಂಟು ಮಾಡ್ತಾ ಇರುವಂತಹ ಕಂಸದ ಉದ್ದವನ್ನು ಕಂಡುಹಿಡಿಯುವಂತಹ ಸೂತ್ರ. ಮತ್ತೊಂದು, ಈ ತ್ರಿಜ್ಯಾಂತರ ಖಂಡದಲ್ಲಿ ಉಂಟಾಗ್ತಾ ಇರುವಂತಹ ವೃತ್ತದ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತಹ ಸೂತ್ರ. ಈಗ ನಮಗೆ ಸೂತ್ರಗಳು ತಿಳಿದ್ವು. ಹೌದಾ? ಹಾಗಾದ್ರೆ ಎಲ್ಲ ನಾವು ಲಘು ವೃತ್ತಖಂಡ, ಲಘು ತ್ರಿಜ್ಯಾಂತರದ ಖಂಡದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಧಿಕ ತ್ರಿಜ್ಯಾಂತರ ಖಂಡ ಮತ್ತು ಅಧಿಕ ವೃತ್ತಖಂಡದ ವಿಸ್ತೀರ್ಣವನ್ನು ಹೇಗೆ ಕಂಡುಹಿಡಿಯೋದು? ಇದು ಅತ್ಯಂತ ಸುಲಭ. ಹೇಗಿದ್ರೂ ನಮಗೆ ಲಘು ವೃತ್ತಖಂಡ ಮತ್ತು ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯೋದು ಗೊತ್ತಿದೆ. ನಾವು ವೃತ್ತದ ವಿಸ್ತೀರ್ಣದಲ್ಲಿ ಈ ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ತೆಗೆದುಬಿಟ್ವಿ, ಕಳೆದ್ಬಿಟ್ವಿ ಅಂತ ಹೇಳಿದ್ರೆ ಆಗ ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ದೊರಕುತ್ತೆ. ಅದನ್ನೇ ನಾನಲ್ಲಿ ಬರ್ತಿದ್ದೇನೆ. ವೃತ್ತದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್ ಮೈನಸ್ OAPB ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ನಮಗೆ OAQB ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕೊಡುತ್ತೆ ವಿದ್ಯಾರ್ಥಿಗಳೇ. ಅಂದ್ರೆ ಅದೇ ರೀತಿಯಾಗಿ ಅಧಿಕ ವೃತ್ತಖಂಡದ ವಿಸ್ತೀರ್ಣ ಹೇಗೆ ಕಂಡುಹಿಡಿಯೋದು? ವೃತ್ತದ ವಿಸ್ತೀರ್ಣದಲ್ಲಿ ಲಘು ವೃತ್ತಖಂಡದ ವಿಸ್ತೀರ್ಣವನ್ನ ಕಳೆದ್ವಿ ಅಂತ ಹೇಳಿದ್ರೆ ಆಗ ನಮಗೆ ಅಧಿಕ ವೃತ್ತಖಂಡದ ವಿಸ್ತೀರ್ಣ ದೊರಕುತ್ತೆ. ಈಗ ನಾವು ಸೂತ್ರಗಳನ್ನೇನೋ ಕಲ್ತ್ಕೊಂಡ್ವಿ. ಈ ಸೂತ್ರಗಳನ್ನ ಅನ್ವಯಿಸಿ ಒಂದಷ್ಟು ಲೆಕ್ಕಗಳನ್ನು ಮಾಡೋಣವೆ? ಹೌದು ವಿದ್ಯಾರ್ಥಿಗಳು, ಈ ಒಂದು ಲೆಕ್ಕ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಮಾದರಿ ಲೆಕ್ಕ ಆಗಿದೆ. ಈ ಲೆಕ್ಕ ಈ ರೀತಿಯಾಗಿದೆ. ನನ್ನೊಂದಿಗೆ ನೀವು ಸಹ ಲೆಕ್ಕವನ್ನ ಓದಿ. ತ್ರಿಜ್ಯ 4 ಸೆಂಟಿಮೀಟರ್ ಮತ್ತು ಕೋನವು 30 ಡಿಗ್ರಿ ಇರುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಹಾಗೆಯೇ ಅನುರೂಪವಾದ ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಲ್ಲಿ ಪೈನ ಬೆಲೆಯನ್ನ 3.14 ಎಂದು ಬಳಸಿ. ನಾವು ಸಾಮಾನ್ಯವಾಗಿ ಪೈ ಬೆಲೆಯನ್ನ 22/7 ಅಂತೇಳಿ ಕೆಲವೊಮ್ಮೆ ತೆಗೆದುಕೊಳ್ತೇವೆ. ಅವರೇನಾದ್ರೂ ನಮಗೆ ಸೂಚಿಸಿದ್ರೆ ಪೈ ಈಕ್ವಲ್ಸ್ 3.14 ಅಂತ ತೆಗೆದುಕೊಳ್ಳಿ ಅಂದ್ರೆ ಆಗ ನಾವು ಅದನ್ನ ಬಳಸಬೇಕಾಗತ್ತೆ. ಈಗ ನಮಗೆ ಈ ಒಂದು ಲೆಕ್ಕದಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ವೃತ್ತದ ತ್ರಿಜ್ಯ ಕೊಟ್ಟಿದ್ದಾರೆ, ಮತ್ತೆ ತ್ರಿಜ್ಯಾಂತರ ಖಂಡ ಉಂಟು ಮಾಡ್ತಾ ಇರುವಂತಹ ಕೋನದ ಅಳತೆ ಕೊಟ್ಟಿದ್ದಾರೆ. ನೋಡಿ, ಈ OA ಅಥವಾ OB ತ್ರಿಜ್ಯ ಆಗಿದೆ. ಇದರ ಅಳತೆ 4 ಸೆಂಟಿಮೀಟರ್ ಇದೆ ಮತ್ತು ಇವುಗಳ ನಡುವಿನ ಕೋನ ಎಷ್ಟಿದೆ? 30 ಡಿಗ್ರಿ ಇದೆ. ನಾವೀಗ ಮೊದಲಿಗೆ ಈ ಒಂದು ತ್ರಿಜ್ಯಾಂತರ ಖಂಡ, ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಅದ್ರ ಜೊತೆಗೆ ಈ ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಸಹ ಕಂಡುಹಿಡಿಬೇಕಂತೆ. ಅಧಿಕ ಕಂಡುಹಿಡಿಬೇಕು ಅಂದ್ರೆ ಮೊದಲು ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಗೊತ್ತಿರ್ಬೇಕಲ್ವೇ? ಹೌದು. ಹಾಗಾಗಿ ಮೊದಲಿಗೆ ನಾವು ಈ OAPB ದತ್ತ ತ್ರಿಜ್ಯಾಂತರ ಖಂಡ ಕೊಟ್ಟಿರುವಂತಹ ತ್ರಿಜ್ಯಾಂತರ ಖಂಡ ಆಗಿದೆ. ಇದರ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ. ಅದಕ್ಕೆ ಈಗ ತಾನೇ ತಿಳ್ಕೊಂಡ್ವಿ ಸೂತ್ರ ಏನು ಅಂತ. ಥೀಟಾ ಭಾಗಿಸು 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್ ಆಗಿರುತ್ತೆ. ಈಗ ನಾವು ಅವರು ಕೊಟ್ಟಿರುವಂತಹ ಬೆಲೆಯನ್ನು ಆದೇಶಿಸಿದಾಗ ಥೀಟಾ ಬೆಲೆ ಗೊತ್ತಿದೆ 30 ಡಿಗ್ರಿ, ಇನ್ನು ಪೈನ ಬೆಲೆ 3.14
ಅಂತ ಉಪಯೋಗಿಸಿ ಅಂತ ಹೇಳಿದ್ದಾರೆ. ಇನ್ನು ತ್ರಿಜ್ಯ ಅಂತ ಹೇಳಿದ್ರೆ ಆರ್ 4 ಸೆಂಟಿಮೀಟರ್ ಆಗಿದೆ. ಆರ್ ಸ್ಕ್ವೇರ್ ಅಂದ್ರೆ ನಾವು ಆರನ್ನ 2 ಬಾರಿ ಗುಣಿಸ್ಬೇಕು, ಅಂದ್ರೆ 4 × 4. ನಂತರ ಇದನ್ನ ಸುಲಭೀಕರಿಸಿದ್ವಿ ಅಂತ ಹೇಳಿದ್ರೆ ಗಮನಿಸಿ, ನಮಗೆ 1/12 30ರಿಂದ 360 ಭಾಗಿಸಿದಾಗ 1/2 ಬರುತ್ತೆ. ಇಂಟು 3.14 ಇಂಟು 4 ಇಂಟು 4. 4ರಿಂದ 12 ಭಾಗ ಮಾಡ್ತೇವೆ ಅಂದ್ರೆ 4 ಮೂರಾವರ್ತಿ ಹೋಗುತ್ತೆ. ಇನ್ನು ಉಳಿದಂತೆ ನಾವು ಅಂಶದಲ್ಲಿರುವಂತಹ ಎಲ್ಲ ಸಂಖ್ಯೆಗಳನ್ನು ಗುಣಿಸಿದ್ರೆ 12.56 ಬರುತ್ತೆ. ಛೇದದಲ್ಲಿ 3 ಇದೆ. ಈಗ 3ರಿಂದ 12.56 ಭಾಗಿಸಿದ್ವಿ ಅಂತ ಹೇಳಿದ್ರೆ 3 4ಲಿ 12, 3 1ಲಿ 3, 2 ಉಟ್ಕೊಳುತ್ತೆ, 26 ಆಗುತ್ತೆ. 3 8ಲಿ 24 ದಶಮಾಂಶ ಬಿಂದು ಬರ್ತಾ ಹೋಗುತ್ತೆ. ನಾವು ಅದನ್ನು 4.19ಕ್ಕೆ ಅಂದಾಜಿಸಿದ್ದೇವೆ. ಹಾಗಾದ್ರೆ OAPB ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ 4.19 ಸೆಂಟಿಮೀಟರ್ ಸ್ಕ್ವೇರ್ ಆಯಿತು. ಇಲ್ಲಿಗೆ ಈ ಲೆಕ್ಕ ಮುಗಿತಾ? ಇಲ್ಲ. ಅವ್ರೇನು ಕೇಳಿದ್ದಾರೆ? ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಏನು? ಅನುರೂಪವಾದ ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ವೃತ್ತದ ವಿಸ್ತೀರ್ಣದಲ್ಲಿ ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಳಿಬೇಕು. ನಮಗೆ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಗೊತ್ತಿದೆ, πr². ಪೈ ಅಂದರೆ 3.14, r² ಅಂದರೆ 4 4ಲಿ 16. ಇನ್ನು ಈಗ ತಾನೇ ಕಂಡುಹಿಡ್ಕೊಂಡ್ವಿ OAPB ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ 4.19 ಆಗಿದೆ. ನಾವು ಸುಲಭೀಕರಿಸಿದಾಗ 46.05 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಇದನ್ನು ಅಂದಾಜು ತೆಗೆದುಕೊಂಡ್ವಿ ಅಂದರೆ 46.1 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ನಾವು ಈ ರೀತಿಯಾಗಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಬಳಸಿ ವೃತ್ತಕ್ಕೆ ಸಂಬಂಧಿಸಿದಂತಹ ಲೆಕ್ಕಗಳನ್ನು ಮಾಡ್ತೇವೆ ವಿದ್ಯಾರ್ಥಿಗಳೇ. ಈಗ ಮತ್ತೊಂದು ಸಮಸ್ಯೆಯನ್ನು ನಿಮ್ಮ ಅಭ್ಯಾಸದ ಪುಸ್ತಕವನ್ನು ತೆಗೆದುಕೊಂಡು ಅದರಲ್ಲಿ ತೆಗೆದುಕೊಳ್ಳೋಣ. ನಿಮಗೆ ನೋಡಿ, ಇಲ್ಲಿ ಪೈನ ಬೆಲೆ ಅವರು 22/7 ಅಂತ ಹೇಳಿ ಉಪಯೋಗಿಸಿ ಅಂತ ಹೇಳಿದ್ದಾರೆ. ಈ ಪ್ರಶ್ನೆ ಈ ರೀತಿಯಾಗಿದೆ, ನನ್ನೊಂದಿಗೆ ನೀವು ಸಹ ಓದಿ. ಈ ಕೆಳಗಿನವುಗಳಲ್ಲಿ ಸರಿಯಾದ ಉತ್ತರಕ್ಕೆ ಗುರುತು ಹಾಕಿ. ಏನದು ಪ್ರಶ್ನೆ? ಕ್ಯಾಪಿಟಲ್ ಆರ್ ತ್ರಿಜ್ಯವಿರುವ ವೃತ್ತದಲ್ಲಿ PD ಕೋನವನ್ನು, P ಅಂದರೆ ಆ ಕೋನವನ್ನು ನಾವು ಡಿಗ್ರಿಗಳಲ್ಲಿ ಹೇಳ್ತಾ ಇದ್ದೇವೆ, P ಡಿಗ್ರಿಗಳಲ್ಲಿ ಕೋನವನ್ನು ಹೊಂದಿರುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಏನಾಗಿರುತ್ತೆ? ನೋಡಿ, ಇಲ್ಲಿ 4 ಆಪ್ಷನ್ ಇದೆ. P/180 × 2πr, P/180 × πr², P/360 × 2πr, P/720 × 2πr². ಯಾವುದಿದು ಉತ್ತರ? ನೀವು ಗಮನಿಸಿದ್ರೆ ಎ ಮತ್ತು ಸಿ ಸಾಧ್ಯನೇ ಇಲ್ಲ, ಯಾಕೆಂದ್ರೆ ಅದು ಪರಿಧಿ ಸುತ್ತಳತೆಯನ್ನು ಹೊಂದಿದೆ, ವೃತ್ತದ ಸುತ್ತಳತೆ. ಇಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕೇಳಿದರೆ ಅಂದ್ರೆ ವೃತ್ತದ ವಿಸ್ತೀರ್ಣವನ್ನು ಹೊಂದಿರಬೇಕು. ಇನ್ನು ವೃತ್ತದ ವಿಸ್ತೀರ್ಣವನ್ನು ಹೊಂದಿದೆ ಅಂತ ಹೇಳಿ ಬಿ ಆಪ್ಷನ್ ನೋಡೋಣ ಅಂತ ಹೇಳಿದ್ರೆ ನೋಡಿ, P/360 ಡಿಗ್ರಿ ಇರಬೇಕಿತ್ತು, 180 ಇದೆ. ಹಾಗಾದ್ರೆ ಉಳ್ಕೊಂಡಿದ್ದೆ ಅದು ಡಿ. ಇಲ್ಲಿ 360 ಇರಬೇಕಿತ್ತು, 720 ಇದೆಯಲ್ಲ. ಆದರೆ ನೋಡಿ, πr² ಜೊತೆ 2 ಕೊಟ್ಟಿದ್ದಾರೆ. ಅಂದರೆ ಈ ಒಂದು ಸೂತ್ರವನ್ನು ಅಂಶ ಮತ್ತು ಛೇದ ಎರಡನ್ನೂ 2ರಿಂದ ಗುಣಿಸಿದ್ದಾರೆ. ನೀವು ಅದನ್ನು ಸುಲಭೀಕರಿಸಿದ್ರೆ ಗಮನಿಸಿ ಹೇಗೆ ಬರುತ್ತೆ. 2ರಿಂದ 720 ಭಾಗಿಸಿದ್ರೆ ಅಂತ ಹೇಳಿದ್ರೆ ನಮಗೆ ಬರ್ತಾ ಇರುವಂತಹ ಉತ್ತರ P/360 × πr². ಇಲ್ಲಿ ಥೀಟಾ ಜಾಗದಲ್ಲಿ P ಇದೆ, ತ್ರಿಜ್ಯ ಸ್ಮಾಲ್ r ನ ಜಾಗದಲ್ಲಿ ಕ್ಯಾಪಿಟಲ್ R ಇದೆ. ಹಾಗಾಗಿ ಉತ್ತರ ಡಿ ಆಗುತ್ತೆ ವಿದ್ಯಾರ್ಥಿಗಳೇ. ಈಗ ಮತ್ತೊಂದು ಸಮಸ್ಯೆಯನ್ನು ನೋಡೋಣ. ಈ ಸಮಸ್ಯೆ ಈ ರೀತಿಯಾಗಿದೆ. ತ್ರಿಜ್ಯ 6 ಸೆಂಟಿಮೀಟರ್ ಮತ್ತು ತ್ರಿಜ್ಯಾಂತರ ಕೋನದ ಅಳತೆ 60 ಡಿಗ್ರಿ ಇರುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಇಲ್ಲಿ ತ್ರಿಜ್ಯದ ಅಳತೆ 6 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಮತ್ತೆ ಆ 2 ತ್ರಿಜ್ಯಗಳ ನಡುವೆ ಉಂಟಾಗ್ತಾ ಇರುವಂತಹ ಕೋನ 60 ಡಿಗ್ರಿ ಅಂತ ಹೇಳಿದ್ದಾರೆ. ಹೌದಾ? ಹಾಗಾದ್ರೆ ಕೊಟ್ಟಿರುವಂಥದ್ದು r = 6 ಸೆಂಟಿಮೀಟರ್, ಥೀಟಾ = 60 ಡಿಗ್ರಿ. ನಮಗೆ ತಿಳಿದಿದೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ θ/360 ಡಿಗ್ರಿ × πr². ಹೌದಾ? ಈಗ ಬೆಲೆಗಳನ್ನು ಇಲ್ಲಿ ಆದೇಶಿಸೋಣ. ಆದೇಶಿಸಿದಾಗ ಥೀಟಾದ ಬೆಲೆ 60 ಡಿಗ್ರಿ ಆಯಿತು, 360 ಡಿಗ್ರಿ, ಪೈನ ಬೆಲೆ 22/7 ಅಂತ ಹೇಳಿ ತೆಗೆದುಕೊಳ್ಳಿ ಅಂತ ಹೇಳಿದ್ರು ಈಗಾಗಲೇ, ಇಂಟು ತ್ರಿಜ್ಯ r² ಅಂದಾಗ 6 × 6, 2 ಬಾರಿ ಗುಣಿಸ್ತಾ ಇರೋದ್ರಿಂದ cm² ಆಯಿತು. ನಾವು ಸುಲಭೀಕರಿಸಿದ್ರೆ 6 × 22/7 ಸೆಂಟಿಮೀಟರ್ ಸ್ಕ್ವೇರ್ ಇರುತ್ತೆ. ಇದನ್ನು ಮತ್ತಷ್ಟು ಸುಲಭೀಕರಿಸಿದಾಗ 132/7 ಅಂದರೆ 22 ಮತ್ತು 6 ಗುಣಿಸಿದಾಗ
7ರಿಂದ 132 ಭಾಗಿಸಿದ್ವಿ ಅಂತ ಹೇಳಿದ್ರೆ 18.86 ಸೆಂಟಿಮೀಟರ್ ಸ್ಕ್ವೇರ್ ಬರ್ತಾ ಇದೆ. ತ್ರಿಜ್ಯ 6 ಸೆಂಟಿಮೀಟರ್ ಮತ್ತು ತ್ರಿಜ್ಯಾಂತರದ ಕೋನದ ಅಳತೆ 60 ಡಿಗ್ರಿ ಇರುವಂತಹ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ 18.86 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ ವಿದ್ಯಾರ್ಥಿಗಳೇ. ಇನ್ನು ಮತ್ತೊಂದು ಸಮಸ್ಯೆಯನ್ನು ನೋಡೋದಾದ್ರೆ, ಪರಿಧಿಯು 22 ಸೆಂಟಿಮೀಟರ್ ಇರುವ ಒಂದು ವೃತ್ತ ಚತುರ್ಥಕ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಈ ವೃತ್ತ ಚತುರ್ಥಕ ಅಂತ ಹೇಳಿದ್ರೆ ತ್ರಿಜ್ಯಾಂತರ ಖಂಡದಲ್ಲಿ ಉಂಟಾಗ್ತಿರುವಂತಹ ಕೋನದ ಅಳತೆ ಎಷ್ಟಿರುತ್ತೆ? 90 ಡಿಗ್ರಿ. ಕರೆಕ್ಟ್. ಪರಿಧಿ ಕೊಟ್ಟಿದ್ದಾರೆ. ಪೂರ್ತಿ ಈ ಒಂದು ವೃತ್ತದ ಸುತ್ತಳತೆ ಎಷ್ಟಕ್ಕೆ ಸಮ ಆಗಿದೆ? 22 ಸೆಂಟಿಮೀಟರ್ಗೆ. ಈ ಒಂದು ಚತುರ್ಥಕ ಭಾಗ ಉಂಟಾಗ್ತಾ ಇದೆಯಲ್ಲ, ಈ ಕಂಸದ ಅಳತೆಯನ್ನು ನಾವು ತೆಗೆದುಕೊಂಡು ಅದರ ಸಹಾಯದಿಂದ ಈ ಚತುರ್ಥಕದ ವಿಸ್ತೀರ್ಣವನ್ನ ಕಂಡುಹಿಡಬೇಕಾಗಿದೆ. ನೋಡೋಣ. ಇಲ್ಲಿ ಹೇಳಿದರೆ ಪೈನ ಬೆಲೆ 22/7 ಅಂತ ಹೇಳಿ ಉಪಯೋಗಿಸಿ ಅಂತ. ವೃತ್ತ ಪರಿಧಿ ನಮಗೆ ಗೊತ್ತಿದೆ, C = 22 ಸೆಂಟಿಮೀಟರ್. ವೃತ್ತ ಪರಿಧಿಯನ್ನು ಕಂಡುಹಿಡಿಯುವ ಸೂತ್ರ ಏನಿರುತ್ತೆ? 2πr. 2πr 22 ಸೆಂಟಿಮೀಟರ್ ಆಗಿದೆ. ಜೊತೆಗೆ ಚತುರ್ಥಕ ಕೋನ ಎಷ್ಟಿದೆ? ಚತುರ್ಥಕ ಅಂತ ಹೇಳಬೇಕು ಅಂತ ಹೇಳಿದ್ರೆ ತೀಟ ಎಷ್ಟಾಗಿರುತ್ತೆ? 90 ಡಿಗ್ರಿ. ಇನ್ನು ಈ ಚತುರ್ಥಕದ ವಿಸ್ತೀರ್ಣವನ್ನು ಕಂಡುಹಿಡಬೇಕು ಅಂದ್ರೆ ಮೊದಲು ನಮಗೆ ಆರ್ ಬೆಲೆ ಗೊತ್ತಿರುತ್ತೆ. ಹಾಗಾಗಿ ವೃತ್ತದ ಪರಿಧಿಯ ಒಂದು ಸಹಾಯವನ್ನು ಪಡೆದುಕೊಳ್ಳೋಣ. C = 2πr = 22. 2 × 22/7 × r = 22. ನಾವು ಎರಡೂ ಬದಿಯಲ್ಲಿ 22 ಇದೆ, ಕ್ಯಾನ್ಸಲ್ ಮಾಡಿ ಒರೇ ಗುಣಾಕಾರ ಮಾಡಿದಾಗ r = 7/2 ಸೆಂಟಿಮೀಟರ್ ಇದೆ. ನಾವು ಇದನ್ನು ಹಾಗೆ ಉಳಿಸ್ಕೊಳ್ಳೋಣ. ಈಗ ಚತುರ್ಥಕ ಭಾಗದ ವಿಸ್ತೀರ್ಣ ಅಂದರೆ ನಮಗೆ ಗೊತ್ತಿದೆ, ವೃತ್ತದ ವಿಸ್ತೀರ್ಣವನ್ನು 4ರಿಂದ ಭಾಗಿಸಿದ್ರೂ ಆಯಿತು, ಅಥವಾ θ/360 ಡಿಗ್ರಿ × πr². θ 90 ಡಿಗ್ರಿ ಇದೆ, 360 22/7 ಪೈನ ಬೆಲೆ, r² ಅಂದರೆ 7/2 7/2. ಈಗ ಇದನ್ನು ಸಿಂಪ್ಲಿಫೈ ಮಾಡಿದಾಗ 72/8 ದೊರಕ್ತಾ ಇದೆ. ಇದನ್ನು ಮತ್ತಷ್ಟು ನಾವು ಸರಳೀಕರಿಸಿದಾಗ ಅಂದರೆ 8ರಿಂದ 77 ಭಾಗಿಸಿದಾಗ 8 9 72 ಬರುತ್ತೆ, 7 2 ಹೋದ್ರೆ 5 ಬಂತು, 50 ಆಯಿತು, 8 6 48. ಇದೀಗೆ ಮುಂದುವರಿತಾ ಇರುತ್ತೆ. ನಾವು ಒಂದು ದಶಮಾಂಶ ಸ್ಥಾನಕ್ಕೆ ನಿಲ್ಲಿಸಿದ್ದೇವೆ. 9.6 ಸೆಂಟಿಮೀಟರ್ ಸ್ಕ್ವೇರ್ ಉತ್ತರ ಆಗತ್ತೆ. ಇನ್ನು ಅಭ್ಯಾಸ 5.2ರಲ್ಲಿ ಉಳಿದ ಲೆಕ್ಕಗಳನ್ನು ಪ್ರಯತ್ನಿಸಿ. ಇನ್ನು ಈ ಅವಧಿಯಲ್ಲಿ ನಾವು ಏನೆಲ್ಲ ಕಲ್ತ್ವಿ ಅಂತೇಳಿ ಒಮ್ಮೆ ಪುನರ್ಮನನ ಮಾಡೋಣ. ಮೊದಲಿಗೆ ತ್ರಿಜ್ಯಾಂತರ ಖಂಡ ಅಂದ್ರೇನು ಮತ್ತು ವೃತ್ತಖಂಡ ಅಂದ್ರೇನು ಇದ್ರ ಬಗ್ಗೆ ತಿಳ್ಕೊಂಡ್ವಿ, ಇದ್ರ ಬಗ್ಗೆ ಪುನರ್ಮನನ ಮಾಡಿದ್ವಿ. ಅದಾದ ನಂತರ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ θ/360 ಡಿಗ್ರಿ × πr². ಇದನ್ನು ಕಂಡುಹಿಡಿಯೋದು ಹೇಗೆ ಅಂತ ನೋಡಿದ್ವಿ. ತೀಟಾ ಕೋನವನ್ನು ಹೊಂದಿರುವ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಹೇಗೆ ಕಂಡುಹಿಡಿತೀವಿ, ಯಾವ ಸೂತ್ರದ ಸಹಾಯದಿಂದ ಅನ್ನೋದನ್ನು ಸಹ ತಿಳ್ಕೊಂಡ್ವಿ. ಅದು θ/360 ಡಿಗ್ರಿ × 2πr ಆಯಿತು. ಇನ್ನು APB ವೃತ್ತಖಂಡದ ವಿಸ್ತೀರ್ಣ, ತ್ರಿಜ್ಯಾಂತರ ಖಂಡದಲ್ಲಿ ಉಂಟಾಗ್ತಾ ಇರುವಂತಹ ಲಘು ವೃತ್ತಖಂಡದ ವಿಸ್ತೀರ್ಣ ಹೇಗೆ ಕಂಡುಹಿಡಿಯೋದು ಅನ್ನೋ ಸೂತ್ರ ನೋಡಿದ್ವಿ. ಅದು θ/360 ಡಿಗ್ರಿ × 2πr² ಮೈನಸ್ ತ್ರಿಭುಜ OABನ ವಿಸ್ತೀರ್ಣ ಆಗಿತ್ತು. ಅದಾದ ನಂತರ ಅನುರೂಪವಾದ ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ OAQB ಅಂದರೆ ಲಘು ತ್ರಿಜ್ಯಾಂತರ ಖಂಡದ ಅನುರೂಪವಾದ ಅಧಿಕ ತ್ರಿಜ್ಯಾಂತರ ಖಂಡ ಏನಾಗಿದೆ ಅದರ ವಿಸ್ತೀರ್ಣವನ್ನು ಹೇಗೆ ಕಂಡುಹಿಡ್ತೀವಿ? ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿದು ಅದರಲ್ಲಿ ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ನಾವು ಕಳಿತೇವೆ. ಆಗ ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ದೊರಕುತ್ತೆ. ಹಾಗೆ AQB ಅಧಿಕ ವೃತ್ತಖಂಡದ ವಿಸ್ತೀರ್ಣ ಹೇಗೆ ಕಂಡುಹಿಡಿದ್ವಿ ಅಂದರೆ ವೃತ್ತದ ವಿಸ್ತೀರ್ಣದಲ್ಲಿ ಲಘು ವೃತ್ತಖಂಡದ ವಿಸ್ತೀರ್ಣವನ್ನು ಕಳೆಯೋದ್ರ ಮೂಲಕ ಕಂಡುಹಿಡಿಯಬಹುದು ಅಂತ ತಿಳಿದುಕೊಂಡ್ವಿ. ಇನ್ನು ತ್ರಿಜ್ಯಾಂತರ ಖಂಡ ಮತ್ತು ವೃತ್ತಖಂಡಕ್ಕೆ ಸಂಬಂಧಿಸಿದಂತೆ ಲೆಕ್ಕಗಳನ್ನು ಸಹ ನಾವು ಈ ಒಂದು ಅವಧಿಯಲ್ಲಿ ಬಿಡಿಸಿದ್ವಿ. ವಿದ್ಯಾರ್ಥಿಗಳೇ, ನಾನು ಈ ಅವಧಿಯಲ್ಲಿ ನಿಮಗೆ ಕಲಿಸಿದಂತಹ ಎಲ್ಲ ವಿಷಯಗಳು ನಿಮಗೆ ಮನನ ಆಗಿದೆ ಅಂದ್ಕೊಂಡಿದ್ದೇನೆ. ನೀವು ಲೆಕ್ಕವನ್ನು ಬಿಡಿಸಬೇಕಾದ್ರೆ ಯಾವುದೇ ಸಮಸ್ಯೆ ಬಂದಲ್ಲಿ ನೀವು ನಿಮ್ಮ ವಿಷಯ ಶಿಕ್ಷಕರನ್ನು ಸಂಪರ್ಕಿಸಿ ಅವರ ಒಂದು ಸಹಾಯವನ್ನು ಪಡೆದುಕೊಂಡು ಲೆಕ್ಕಗಳನ್ನು ಬಿಡಿಸಿ ಅಂತ ಹೇಳ್ತೇನೆ. ವಿದ್ಯಾರ್ಥಿಗಳೇ, ಮುಂದಿನ ಅವಧಿಯಲ್ಲಿ ಮತ್ತೆ ನಾವು ಭೇಟಿಯಾಗೋಣ. ಇದುವರೆಗೂ ನಿಮ್ಮೊಂದಿಗೆ ಇದ್ದಿದ್ದು ಶ್ರೀಮತಿ ಸುಚೇತ, ಗಣಿತ ಶಿಕ್ಷಕರು, ಟಿ ದಾಸರಳ್ಳಿ, ಬೆಂಗಳೂರು ಉತ್ತರ 4. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಮುಂದಿನ ಅವಧಿಯಲ್ಲಿ ಭೇಟಿ ಮಾಡೋಣ.